ಪಲ್ಲವಿನೂ ಆ ಹುಡುಗಿನೂ ಮಕ್ಕೊಂಡಾತು. ಹಬ್ಬ ಒಂದು ತಟಗೆ ಕುತ್ಕೋತೀನಪ್ಪ. ಯವ್ವ 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 ಇಷ್ಟ ತನಕ ಆಕೆಗೆ ಸ್ನಾನ ಹಾಕಿಸಿ ಏನು ತಿನ್ನಿಸಿ ಮಲಗಿಸಷ್ಟಿಗೆ ಬಾ ಸಾಕಾಗುತ್ತೆ. ಪುಣ್ಯಕ್ಕೆ ಲಕ್ಷ್ಮವ್ವ ಎಲ್ಲ ಮಾಡ್ತಾಳೆ. ಪಾಪ ಉಳಿದಿದ್ದು ಸೊಸೆಯರು ಒಂದು ತಪಷ್ಟಿಗೆ ಒಂದು ಇದ್ದಲ್ಲೇ ತಂದು ಕೊಡ್ತಾರೆ. ಹಾಗಾಗಿ ಅಷ್ಟು ಕಷ್ಟ ಆಗಿಲ್ಲ. ಇಲ್ಲ ಅಂದಿದ್ದಿದ್ರೆ ಈ ವಯಸ್ಸಿನಾಗ ಪಲ್ಲವಿದು ಡಿಲೆವರಿ ಇದೆಲ್ಲ ಬಾಣಂತನ ಎಲ್ಲ ಮಾಡಕ್ಕೆ ನನ್ನ ಕೈಯಾಗ ಆಗರ ಆಗ್ತಿದ್ದಿತ್ತನ. ಆ ಪುಣ್ಯಕ್ಕೆ ನನಗೆ ಒಳ್ಳೆ ಸೊಸೆಯರು ಸಿಕ್ಕಿದ್ದಕ್ಕೆ ಚಲೋ ಆತವ ಯವ್ವ. ಇಲ್ಲ ಅಂದ್ರೆ ಭಾಳ ಪಜಿತಿರ್ತಿತ್ತು. ಲಕ್ಷ್ಮವ್ವ ಏನ್ರಿ ಅತ್ಯಾರ? ಏನು ಮಾಡಾಕುಂತ್ಯವ? ಅದು ಅತ್ಯಾರ ಇನ್ಮೇಲೆ ಅಡುಗೆದು ಚಾಲು ಮಾಡ್ಬೇಕು ನೋಡ್ರಿ. ಪಲ್ಲವಿನೂ ಮತ್ತು ಹುಡುಗಿನೂ ಕೂಸು ಮಕ್ಕೊಂತಲ್ಲ, ಈಗ ಎಲ್ಲ ಕೆಲಸ ನಾಷ್ಟದೆಲ್ಲ ಮುಗಿತ್ರಿ. ಈಗ ಯಾರು ಸರಸ್ವತಿನೂ ಮತ್ತು ಪಂಚವನ್ನು ಸೇರಿ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟಾರೆ. ಈಗ ಮಧ್ಯಾಹ್ನ ಅಡುಗೆದೊಂದು ಚಾಲು ಮಾಡ್ಬೇಕು ನೋಡ್ರಿ ಅತ್ಯಾರ. ಹೌದನ? ಅಂದಂಗೆ ಪಲ್ಲವಿಗೆ ಮಧ್ಯಾಹ್ನಕ್ಕೆ ಏನು ಮಾಡ್ತೀರವ? ಅತ್ಯಾರ ಮೆಂತ್ಯ ಸೊಪ್ಪು ತಂದಾರಿ ನಿಮ್ಮ ಮಗ. ಮಧ್ಯಾಹ್ನ ಮೆಂತ್ಯ ಸೊಪ್ಪು ತಾಳಿಸ್ತೀನಿ. ಮತ್ತು ಈ ಟೈಮ್ನಾಗ ಮೆಂತ್ಯ ಸೊಪ್ಪು ತಿನ್ಬೇಕಲ್ಲ, ಚಲೋ ಅಲ್ಲ. ಮೆತ್ತಗೆ ರೊಟ್ಟಿ ಮಾಡ್ಕೊಡ್ತೈತ್ರಿ. ಮೆಂತ್ಯ ಪಲ್ಯ ರೊಟ್ಟಿ, ಮೆತ್ತಂದು ರೊಟ್ಟಿ ತಿನ್ನಲಿ. ಮತ್ತು ಸ್ವಲ್ಪ ಸಜ್ಜಿಕ ಒಂದು ಸ್ವಲ್ಪ ಮಾಡಿರ್ತೀನಿ ರೀ. ಯಾಕಂದ್ರೆ ಸಜ್ಜಿಕ ಅಂತೂ ತಿನ್ನೋಕೆ ಬೇಕಲ್ಲಕ್ಕಿ ಮಾಡ್ತೀನಿ ರೀ. ಸರಿ ಆತು ಬಿಡವ. ನನಗಂತೂ ಪಲ್ಲವಿದ ಚಿಂತಿನೇ ಇಲ್ಲಾದಂಗೆ ಆಗ್ಬಿಟ್ಟೈತೆ ನೋಡವ. ನಿನಗೆ ಪುಣ್ಯ ಬಲ್ಲವ ಯವ್ವ. ನಿನ್ನಿಂದಂತೂ ಭಾಳ ಅಂದ್ರೆ ಭಾಳ ಉಪಕಾರ ಆಗುಂತೈತವ. ಪಲ್ಲವಿದ ಬಾಣಂತನದೆಲ್ಲ ನೀನೇ ನೋಡ್ಕೊನಾಗುಂತಿದ್ದಿ. ನಾನು ಇದು ಮಾಡಂತ ಹೇಳ್ತೀನಿ ಆಟ. ಆದರೆ ಎಲ್ಲನೂ ನೀವ ಮಾಡಾಕುಂತಿರವ 4 ಮಂದಿ ಸೊಸೆಯರ. ಪುಣ್ಯ ಬಲ್ಲವ ಯವ್ವ ನಿಮಗೆ. ಅಯ್ಯ ಅತ್ಯಾರ ಹಂಗೆ ಯಾಕಂತೀರಿ? ಪಲ್ಲವಿನ ನನಗೆ ಮಗಳಿದ್ದಂಗೆ. ನೀವು ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಆರಾಮಾಗಿ ಕುತ್ಕೊಂಡು ಹೇಳ್ರಿ. ನಿಮಗೂ ವಯಸ್ಸಾಗಿತ್ತು ಈಗ. ಎಲ್ಲ ಮಾಡೋಕ್ಕಾಗಂಗಿಲ್ಲ. ವಯಸ್ಸಿದ್ದಾಗೆಲ್ಲ ಮಾಡಿರಿಲ್ಲ. ಈಗ ಆರಾಮಾಗಿ ಕುತ್ಕೋರಿ. ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಹೇಳ್ಬಿಡ್ರಿ, ಸಾಕಷ್ಟ. ಸರಿನವ. ಒಟ್ಟಿನಲ್ಲಿ ಚಲೋ ಸೊಸೆಯರು ಸಿಕ್ಕಿರಿ ಅಂತ ನನ್ನ ಬಾಳೆ ಬಚಾವಾಗೈತೆ. ಇಲ್ಲ ಅಂದಿದ್ದಿದ್ರೆ ಈ ವಯಸ್ಸಿನಾಗ ಪಲ್ಲವಿದ ಬಾಣಂತನ ಮಾಡಕ್ಕಾರ ಹಾಕಿತ್ತಾ ನನ್ನ ಕೈಯಾಗ? ಯವ ಆಗ್ತಾನೆ ಇಲ್ಲಾಗಿತ್ತವ. ಈಗ ನಾವೆಲ್ಲ ಅದೀವಲ್ರಿ ಅತ್ಯಾರ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿ ಕುತ್ಕೋರಿ. ಅಂದಂಗೆ ಏನಾರ ಬೇಕನ್ರಿ ಅತ್ಯಾರ? ಚಾಗಿ ಏನಾರ? ಹ್ಞೂನವ ಲಕ್ಷ್ಮವ್ವ, ಒಂದು ಚಾ ಮಾಡ್ಕೊಂಬಾರವ. ಅದು ನಾಷ್ಟ ಮಾಡಿದ್ಮೇಲೆ ಚಾ ತಂದು ಕೊಟ್ಟಿದ್ಲು ಸರಸ್ವತಿ. ಅದು ಚಾ ನಾ ಕುಡಿಯೋಷ್ಟಿಗೆ ಆರೋಗ್ಬಿಟ್ಟಿತ್ತ. ಕೂಸಿರ್ತಲ್ಲ, ಮತ್ತು ಪಲ್ಲವಿ ನಾಷ್ಟ ಮಾಡೋ ಮುಂದೆ ಮತ್ತು ಅಕ್ಕಿ ಏನು ಹಿಡ್ಕೊತಾ ಅಂತಂದು ನಾನು ನಾಷ್ಟ ಮಾಡೋದು ಬಿಟ್ಟು ಹೋಗಿ ಕೂಸನ್ನು ಹಿಡ್ಕೊಂಡೆಲ್ಲ. ಹಾಗಾಗಿ ಚಾ ಎಲ್ಲ ಆರೋಗ್ಬಿಟ್ಟಿತ್ತು. ಅದಕ್ಕೆ ಒಂದು ಬಿಸಿ ಚಾ ಮಾಡ್ಕೊಂಬಂದು ಕೊಡವ, ಪುಣ್ಯ ಬರ್ತೈತಿ. ಸರಿ ರೀ ಅತ್ಯಾರ. ಈಗ ನಾವು ಹಂಗೆ ಚಾ ಕುಡಿಬೇಕ್ರಿ. ನಮಗೂ ತಲೆ ದಿಮ್ಮನ ಹೊಂದ್ಬಿಟ್ಟೈತಿ. ಮತ್ತು ಚಾ ಕುಡಿದ್ವಿ ಅಂದ್ರೆ ಕೆಲಸ ಮಾಡೋಕೆ ಹಂಗೆ ಆಕೈತೆ ನಮಗೂ. ಮಾಡ್ತೀನಿ ತವ್ರಿ ಹತ್ರ ಮಾಡ್ಕೊಂಬಂದು ಕೊಡ್ತೀನಿ. ಸರಿನವ ಆತು. ಹೆಂಗೋ ಅತ್ಯಾರೊಬ್ಬರ ಕುಂತಾರ, ಸುತ್ತಮುತ್ತಲು ಯಾರೂ ಇಲ್ಲ. ಈಗಲೇ ಹೆಂಗಾರ ನೈಸ್ ಮಾಡಿ ಅತ್ಯಾರನ್ನ ಬುಟ್ಟ್ಯಾಗ ಹಾಕೋಬೇಕು. ಅತ್ಯಾರ ಏನು ಮಾಡಕುಂತೀರಿ? ಕುತ್ಕೊಂಡಿನವ ಈಗ ಎದಕ್ಕೆ? ಹೌದನ್ರಿ ಅತ್ಯಾರ. ಏನಿಲ್ರಿ, ನಿಮ್ಮನ್ನ ಮಾತಾಡ್ಸೋಣ ಅಂತ ನಿಮ್ಮ ಕೋಣೆ ಕಡೆ ಹೋಗಿದ್ದೀರಿ. ನೀವು ಇಲ್ಲಾಗಿದ್ರಿ, ಅದಕ್ಕೆ ಹಂಗೆ ಅಡ್ಡ ಆಡ್ಕೊತ ಈ ಕಡೆ ಬಂದೆ. ನೀವು ಕುಂತಿದ್ರಿ ನೋಡ್ರಿ. ಚಲೋ ಆತು ಬಿಡ್ರಿ. ನಿಮ್ಮ ತಲೆನೇ ಮಾತಾಡೋಕ್ಕಂತ ಬಂದೆ ನಾನು. ಹೌದಾ? ಏನು ಮಾತಾಡೋದಿತ್ತು? ಅತ್ಯಾರ ಬೆಳಿಗ್ಗೆ ನಾಷ್ಟ ನೋಡಿದ್ರೇನ್ರಿ ಹೆಂಗೆ ಮಾಡಿದ್ರೆ ಮನ್ಯಾಗ? ಯವ್ವ ಅದು ಚುಮ್ಮರಿ ಮಾಡಾರ. ಚುಮ್ಮರಿ ಒಂದು ತಟಗೂ ಸರಿಯಾಗಿಲ್ಲ. ಒಂದು ಕಡೆ ಹುಳಿ ಹತ್ತಿಲ್ಲ, ಒಂದು ಕಡೆ ಪುಟಾಣಿ ಹಿಟ್ಟು ನೆಟ್ಟಿಗತ್ತಿಲ್ಲ, ಏನಿಲ್ಲ. ಯಪ್ಪ ತಿನ್ನಕ್ಕಾಗಲಿಲ್ಲ ನೋಡ್ರಿ ಅತ್ಯಾರ ನನಗೆ. ನೀವು ಹೆಂಗೆ ತಿಂದ್ರಿ ಅತ್ಯಾರ? ನಂಗಂತೂ ಚಲೋ ಅನ್ನಿಸ್ತಪ್ಪ. ನಮ್ಮ ಮನ್ಯಾಗ ಸೊಸೆಯರಂತ ನನ್ನ ಸೊಸೆಯರ 4 ಜನ ಅದಾರಲ್ಲ, ಅವ್ರು ಅಡುಗೆ ಎಲ್ಲ ಚಲೋನ ಮಾಡ್ತಾರೆ. ಹೆಸರಿಡಂಗೆ ಯಾವತ್ತೂ ಅವ್ರು ಅಡುಗೆ ಮಾಡಿಲ್ಲ. ನನಗಂತೂ ಚಲೋ ಅನ್ನಿಸ್ತಪ್ಪ. ನಿನ್ನಂಗೇನು ಅನಿಸಿಲ್ಲ ನನಗೆ. ಅಯ್ಯೋ ಅತ್ಯಾರ, ನೀವು ಹಂಗೆ ಅನ್ಕೊಳ ಕುಂತೀರಿ. ಅವರು ಬರೀ ಬೈದಾಡಿ ತಂದು ಕೊಡ್ತಾರೆ ರೀ ನಾಷ್ಟಾನ ನಿಮಗೆ. ಅವರಾದ್ರೆ ಚಲೋ ಅನ್ನತಂಗೆ ಎಣ್ಣೆಯಾಗ ಹುಳಿ ಮಾಡ್ಕೊಂಡು ಚಂದನತಂಗೆ ಚುಮ್ಮರಿಗೆಲ್ಲ ಹುಳಿ ಹತ್ಕೊಂಡು ಪುಟಾಣಿ ಎಲ್ಲ ನೀಟಾಗಿ ಹತ್ತಿರ್ಬೇಕು, ಹಂಗೆ ಹಾಕೊಂಡು ತಿಂತಾರೆ ರೀ. ಅದು ನನಗೆ ಮತ್ತು ನಿಮಗಾದ್ರೆ ಅರ್ಧಂಬರ್ಧ ಹುಳಿ ಹತ್ತಿದ್ದು ತಂದು ಕೊಡ್ತಾರೆ. ಹೌದಾ? ಹ್ಞೂ ರೀ ಅತ್ಯಾರ. ಬೆಳಿಗ್ಗೆ ಚಾನು ನೋಡಿದ್ರಿಲ್ಲ ನೀವು, ಕುಡಿಯೋಷ್ಟಿಗೆಲ್ಲ ಚಾ ಎಲ್ಲ ಆರಂಗಾರ ಹೋಗ್ಬಿಟ್ಟಿತ್ತು. ನಮಗಾದ್ರೆ ಚಾನ ಆರಿದು ತಂದು ಕೊಡ್ತಾರೆ. ಅವರಾದ್ರೆ ಬಿಸಿ ಚಾ, ಅದು ಹಾಲಿನಾಗ ಚಾ ಮಾಡ್ಕೊಂಡು ಕುಡಿತಾರೆ ರೀ. ನಮಗಾದ್ರೆ ಕರೇದ ಹಾಲು ಹಾಕ್ಲೇ ಬೇಡ ಅನ್ನಂಗೆ ಚಾ ಮಾಡ್ಕೊಂಬಂದು ಕೊಡ್ತಾರೆ. ಹೌದನವ? ಇದನ್ನೆಲ್ಲ ನಾನು ಲಕ್ಷಣ ಕೊಟ್ಟಿಲ್ಲ ನೋಡುವ. ಹ್ಞೂ ರೀ ಅತ್ಯಾರ. ಅದಕ್ಕೆ ನಾ ಹೇಳೋದು, ನೀವು ಒಂದು ಸ್ವಲ್ಪ ಲಕ್ಷ ಕೊಯ್ಯಿಡ್ರಿ, ಅವ್ರ ಮೇಲೆಲ್ಲ ಕಣ್ಣಿಟ್ಟಿರ್ರಿ ಅಂತಂದು. ನೀವು ಕೇಳೋದೇ ಇಲ್ಲ ಅಂತೀರಿ. ಅವರೆಲ್ಲ ಭಾರಿ ಅದಾರ ಅತ್ಯಾರ. ನಿಮ್ಮನೆ ಹೆಂಗಾರ ಮಾಡಿ ಬುಟ್ಟೆಗೆ ಹಾಕ್ಕೊಂಡು ಈ ಮನೆ ಆಸ್ತಿನೆಲ್ಲ ಅವ್ರು ಹೊಡ್ಕೋಬೇಕಂತದಾರ. ಈ ಮನೆಗೆ ಲಕ್ಷ್ಮಿ ಓದಾಳಲ್ಲ, ಆಕಿನ ಈ ಮನೆಗೆ ಯಜಮಾನಿ ಆಗ್ಬೇಕಂತದಾಳ. ಅದಕ್ಕೆ ನಿಮ್ಮನೆ ಹೆಂಗಾರ ಮಾಡಿ ಮೂಲಿಗೆ ದಬ್ಬೇಕಂತದಾಳ. ಅದು ನಿಮಗೆ ಅರ್ಥ ಆಗವಲ್ರಿ ಅತ್ಯಾರ. ಅತ್ಯಾರ ನನಗೆ ನೀವು ಚಲೋ ಇರ್ಬೇಕನ್ನೋದು ಅಷ್ಟರಿ ಅತ್ಯಾರ. ಮತ್ತು ಏನಿಲ್ಲ, ಈ ಮನೆಗೆ ಯಜಮಾನರು ನೀವದಿರಿ. ನೀವು ಚಲೋನ ತಂಗಿದ್ರೆ ಈ ಮನೆಗೆ ಒಳ್ಳೇದಾಕೈತಿ. ಹೌದಿಲ್ರಿ ಅತ್ಯಾರ? ನಿಮಗೆ ಒಳ್ಳೇದಾಗಲಿ ಅಂತ ನಾ ಹೇಳಾಕುಂತೀನಿ ರೀ. ಹೌದು. ನಿನ್ನಿಂದ ಈ ಮನೆಗೆ ಭಾಳ ಒಳ್ಳೇದಾಗೈತಿ. ನನಗಂತೂ ಇನ್ನೂ ಜಾಸ್ತಿನೇ ಒಳ್ಳೇದಾಗೈತಿ ಬಿಡವ.
ಹ್ಞೂ ರೀ ಅತ್ಯಾರ ಬೇಕಾರೆ ನೋಡ್ರಿ ಈಗ ಮಧ್ಯಾಹ್ನ ಅಡುಗೆಗೆ ತಾವಾದ್ರೆ ಮೆತ್ತಗೆ ರೊಟ್ಟಿ ಮಾಡ್ಕೋತಾರೆ ನಮಗಾದ್ರೆ ತಂಗಳ ಬಂಗಳ ರೊಟ್ಟಿ ಅರ್ಧಂಬರ್ಧ ಬೇಯಿಸಿದ್ದು ಇಂಥದ್ದು ಕೊಡ್ತಾರೆ ರೀ ಹಾಗೆಲ್ಲ ಮಾಡ್ತಾರೆ ಅದು ಅಲ್ದ ಹೊಲ್ದಾಗ ರೊಕ್ಕ ಎಲ್ಲ ಬರ್ತೈತಲ್ಲ ಎಲ್ಲ ರೊಕ್ಕನೂ ಲಕ್ಷ್ಮಿ ಅಕ್ಕನ ತೊಗೊಂಡು ಹಾಕೊಂತ ಬಿಟ್ಟಾಳ ಮೊನ್ನೆ ಗವಿಗೆ ಕುಚಿಂಗಿಗೆ ಹೋಗೋಣಲ್ರಿ ಅದೇನು ಹೊಲ್ದಂದು ರೊಕ್ಕ ಎಲ್ಲ ಉಳ್ದಿದ್ದು ಬಳ್ದಿದ್ದು ತೊಗೊಂಡು ಕೊಟ್ಟಾರಂತ್ರಿ ಗವಿಗೆ ನಿಮಗಾದ್ರೆ ನಿಮ್ಮ ಮಗಳಿಗಾದ್ರೆ ರೊಕ್ಕ ಕೊಟ್ಟಾರಂದ್ರಿ ನೀವೇ ಹೇಳ್ರಿ ಹೆಂಗೋ ಪಲ್ಲವಿದು ಡಿಲವರಿನ ಪಾಪ ಅವರ ಸಂಜೆಯವರ ಗಂಡನ ಮನೆಯವ್ರ ಮಾಡಿಸಿದ್ರಂತ ಚಲೋ ಆತು ಇಲ್ಲ ಅಂದಿದ್ರೆ ಹೆಂಗಿತ್ತು ಹೇಳ್ರಿ ಹೌದಾ ಇದೆಲ್ಲ ನಿಂಗೆ ಹೆಂಗೆ ಗೊತ್ತಾತ ಸಂಗೀತವ ನೀ ನೋಡಿದ್ರಿ ಇಲ್ಲಿ ಮನ್ಯಾಗ ಎಲ್ಲಾಗಿತ್ತಿ ನನ್ನ ಮಗಳದ್ದು ಡಿಲಿವರಿ ಟೈಮಿಗೆ ಅಯ್ಯೋ ಅತ್ಯಾರ ಹೆಂಗೋ ಒಂದು ಗೊತ್ತಾತು ಬಿಡ್ರಿ ಆದ್ರೆ ನಿಮಗೆ ಮಾತ್ರ ಈ ಮನ್ಯಾಗ ಭಾಳ ಅಂದ್ರೆ ಭಾಳ ಮೋಸ ಆಗಕುಂತ್ಬಿಟ್ಟೈತೆ ನೋಡ್ರಿ ನಿಮ್ಮನ್ನು ಹೆಂಗಾರ ಮಾಡಿ ಈ ಮನ್ಯಾಗ ನಿಮ್ಮನ್ನು ಮೂಲಿ ಗುಂಪು ಮಾಡ್ಬೇಕಂತ ಅದರಿ ಎಲ್ಲ ಮನಿದು ಯಜಮಾನ್ತನ ಈ ಮನಿದೆಲ್ಲ ಒಡೆತನ ಎಲ್ಲನೂ ಲಕ್ಷ್ಮಕ್ಕ ಕೈಯಾಗ ಕೊಡ್ಬೇಕಂತಂದು ಎಲ್ಲರೂ ಪ್ಲ್ಯಾನ್ ಮಾಡಾರಿ ಮೊನ್ನೆ ಗವಿಗೂ ಹೊಲ್ದಂದು ರೊಕ್ಕ ಅದು ಇದು ರೊಕ್ಕ ತೊಗೊಂಡು ಅವನಿಗೆ ಗವಿ ಕೈಯಾಗ ಕೊಟ್ಟು ಅವನಿಗೆ ಓದ್ಸಾಕ ಕಳ್ಸಾರಿ ಹೌದಲ್ಲ ಇರು ಈಗ ನಿನ್ನ ಮುಂದನ ಅವ್ರಿಗೆ ಹೆಂಗೆ ಬೈತೀನಿ ನೋಡ್ತಿರ್ಬೇಕಾದ್ರೆ ಅವರು ಅತಿಯಾಗಿತ್ತಲ್ಲ ಅವ್ರದ್ದೆಲ್ಲ ತಡಿ ನಿನ್ನ ಮುಂದೆ ಇವತ್ತು ನೀ ಎಲ್ಲನೂ ಏನದು ಇತ್ಯರ್ಥ ಆಗ್ಬಿಡ್ಲಿ ತಡಿ ಏ ಲಕ್ಷ್ಮವ್ವ ಪಂಚವ್ವ ಬರೀಲಿ ಎಲ್ಲರೂ ಬರೀಲಿ ಲಗುನ ಅತ್ಯಾರ ಏನು ಮಾಡಕುಂತೀರಿ ನೀವು ನೀನ ಹೇಳಿದೆಲ್ಲವಾ ನನಗೆ ಮನ್ಯಾಗ ಭಾಳ ಮೋಸ ಆಗುಂತೈತಿ ಅದು ಅಲ್ದ ಗವಿಗೆ ಮನೆಯಿಂದ ರೊಕ್ಕ ಅದು ಇದು ಸೇರಿಸಿ ಕೊಟ್ಟಾರ ಹೊಲ್ದಂದು ರೊಕ್ಕ ಅಂತ ಅನ್ನಕುಂತಿಲ್ಲ ಅದಕ್ಕೆ ಎಲ್ಲ ಲೆಕ್ಕ ನಿನ್ನ ಮುಂದೆ ಕೇಳ್ತೀನಿ ಸುಮ್ಮನಿರು ಮತ್ತು ಊಟಕ್ಕೆ ನಮಗ ಬೇರೆ ಅವರ ಬೇರೆ ಉಣ್ಣಾಕುಂತಾರ ನಮಗ ಬೇರೆ ಅದು ಕೊಡಾಕುಂತಾರ ಅನ್ನಕುಂತಿಲ್ಲ ಎಲ್ಲ ನಿನ್ನ ಮುಂದೆ ಇತ್ಯರ್ಥ ಆಗಲಿ ನೀ ಸುಮ್ಮನೆ ಕುತ್ಕೋ ಅಯ್ಯೋ ಅತ್ಯಾರ ಅದನ್ನೆಲ್ಲ ಇವಾಗ ನನ್ನ ಮುಂದೆ ಯಾಕೆ ಕೇಳಾಕುಂತೀರಿ ಅತ್ಯಾರ ಸುಮ್ಮನಿರ್ರಿ ಅಯ್ಯ ಸಂಗೀತ ಈ ಮನ್ಯಾಗ ಯಾವುದು ಮುಚ್ಚುಮರಿ ಇರಬಾರ್ದವ ಅದಕ್ಕೆ ನಿನ್ನ ಮುಂದೆ ಎಲ್ಲನೂ ಇತ್ಯರ್ಥ ಆಗ್ಬಿಟ್ರಿ ನೀ ಸುಮ್ಮನಿರ ಅವ್ರಿಗೆಲ್ಲ ಕರೆದು ಹೆಂಗೆ ಬೈತೀನಿ ನೋಡ್ತೀರ ನಿನ್ನ ಮುಂದನ ಅಯ್ಯೋ ಅತ್ಯಾರ ಬ್ಯಾಡ್ರಿ ನಂದು ಸ್ವಲ್ಪ ಕೆಲಸ ಐತಲ್ರಿ ಕೊನೆಯಾಗ ಅಯ್ಯೋ ನಂದು ಆಫೀಸ್ ಕೆಲಸ ಐತಲ್ಲ ಅಯ್ಯೋ ಬಿಟ್ಟು ಹಂಗೆ ಬಂದುಬಿಟ್ಟು ನೋಡ್ರಿ ಬರ್ತೀನಿ ತಡ್ರಿ ಆಮೇಲೆ ಬೇಡ ನೀನು ಇಲ್ಲೇ ಕುತ್ಕೋ ಆಫೀಸ್ ಕೆಲಸ ಎಲ್ಲ ಅದೇ ಹೋಗಲಿ ಮೊದಲು ಮನೆಯಿಂದ ಮುಖ್ಯ ಇಲ್ಲೇ ಕುತ್ಕೋ ನೀನು ಅತ್ಯಾರ ಇದನ್ನ ಬೇಕಾರೆ ಸಂಜೆ ಮುಂದೆ ಯಾವಾಗಾರ ಡಿಸ್ಕಷನ್ ಮಾಡಿದ್ರ ತಗೋರಿ ನಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕೆಲಸ ಐತಡ್ರಿ ಅತ್ಯಾರ ಆಫೀಸಿಂದ ಒಂದು ಮುಖ್ಯವಾದ ಕಾಲ್ ಬರೋದೈತಡ್ರಿ ನಿಂತ್ಕೊಳ್ಳ ಸಂಗೀತವ ನಿಂತ್ಕೊ ಇಲ್ಲಿ ಎಷ್ಟರ ಆದಿದಿ ನೀನು ಮನೆ ಹಾಳು ಮಾಡ್ಬೇಕಂತ ನಿಂತು ಬಿಟ್ಟಿದ್ದಲ್ಲ ಇಷ್ಟು ದಿನ ನಿನ್ನ ಮಾತು ಕೇಳಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಾಡ್ತೀನಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡ್ತೀರ ಹಿಂಗೆ ಎಲ್ಲರ ಮುಂದೆ ಒಮ್ಮಿಗೆ ನೀನು ಮರ್ಯಾದೆ ತೆಗಂಗಿಲ್ಲ ನೀನು ಮಾಡಿದ ತಪ್ಪು ಅಂತ ನಿನಗ ಅರಿವಾಗಬೇಕು ಹಂಗೆ ಮಾಡ್ತೀನಿ ನೋಡ್ತೀರ ಎಲ್ಲರೂ ಮನ್ಯಾಗ ನೆಮ್ಮದಿಯಿಂದ ಒಂದಾಗಿ ಚಂದನ ತಂಗೆ ಕುಡ್ಕೊಂಡು ಅದಾರ ಅದನ್ನೆಲ್ಲ ಹೆಂಗೆ ಒಡೆಯದ್ ಬಿಡ್ಲಿ ಈ ಮನಿನ ಹೆಂಗೆ ಹುಳಿ ಎಣ್ಲಿ ಇವ್ರ ಮಧ್ಯೆ ಅಂತಂದು ನೋಡಾಕೊಂತಿದ್ದೇನೆ ಮಾಡ್ತೀನಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ತಡಿಲಿ ಅತ್ಯಾರ ಏನಾತ್ರಿ ಎದಕ್ಕೆ ಕರೆದ್ರಲ್ಲ ಏನಿಲ್ಲ ಅಂದಂಗೆ ನೀವು ಚಾ ಅಷ್ಟ ಮಾಡ್ಕೊಂಡು ಈ ಕಡೆ ಬರ್ರಿ ಇವತ್ತು ಅಡುಗೆ ಗಿಡಿಗೆ ಏನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಯಾಕ್ರಿ ಅತ್ಯಾರ ಏನಾತ ಲಕ್ಷ್ಮವ್ವ ನೀವು ನಾನು ಹೇಳ್ದಷ್ಟೇ ಕೇಳ್ರಿ ಚಾ ಮಾಡ್ಕೊಂಡು ಎಲ್ಲರೂ ಇಲ್ಲಿ ಬರ್ರಿ ಎಲ್ಲರೂ ಇಲ್ಲೇ ಕುತ್ಕೊಂಡು ಕೊಡೇನ್ರಿ ಅಂತ ಮಾತಾಡ್ಕೊಂತ ಅಷ್ಟನಾ ಸರಿ ತಗೋರಿ ಅತ್ಯಾರ ಸಂಗಿ ನೀನು ಮಾಡ್ತೀನಿ ನೋಡಿ ಈಗ